Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋ ಕೂಡ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಒಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಸಾಮಾನ್ಯವಾಗಿ ಇದನ್ನು 100% ಹೇಳ್ತೀನಿ, ಕೆಲಸ ಮಾಡೋರು ಇದನ್ನು 100% ಇದನ್ನು ಫೇಸ್ ಮಾಡಿರ್ತೀರಾ ಆ್ಯಂಡ್ ಮಾಡ್ತಿರ್ತೀರನೂ ಕೂಡ. ಸೊ ಅದ್ರ ಬಗ್ಗೆ ಒಂದು ಸಿಂಪಲ್ ಆಗಿ ನಾನೇನು ಫಾಲೋ ಮಾಡ್ತೀನಿ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಏನಪ್ಪ ಅಂತಂದರೆ ಇತ್ತೀಚೆಗೆ ನಾನು ವಿಡಿಯೋ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಿದೆ. ಐ ಡೋಂಟ್ ನೋ ವೈ. ಸೊ ನಾನು ವಿಡಿಯೋ ಮಾಡಬೇಕಾದ್ರೆ ಸೌಂಡ್ ಬರುತ್ತಾ ಅಥವಾ ಸೌಂಡ್ ಬರಬೇಕಾದ್ರೆ ನಾನು ವಿಡಿಯೋ ಮಾಡ್ತೀರಾ, ಎಕ್ಸ್ಟ್ರೀಮ್ಲಿ ಐ ಡೋಂಟ್ ನೋ, ಬಟ್ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಗ್ತಿದೆ. ಸೊ ದಯವಿಟ್ಟು ನನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಹಾರನ್ ಸೌಂಡ್ ಆಗಿರಲಿ ಅಥವಾ ಏನಾದರೂ ಕನ್ಸ್ಟ್ರಕ್ಷನ್ ಸೌಂಡ್ ಆಗಿರಲಿ, ಸೊ ಅಥವಾ ಏನೇ ಸೌಂಡ್ ಬಂದರೂ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ. ಬಿಕಾಸ್ ನನಗೇನು ಮಾಡೋದಕ್ಕಾಗ್ತಾಯಿಲ್ಲ, ಅದನ್ನು ಕಂಟ್ರೋಲ್ ಮಾಡೋದಕ್ಕಂತೂ ಆಗ್ತಾನೆ ಇಲ್ಲ ನನಗೆ. ಸೊ ಇಷ್ಟೇ ನಾನು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ, ಡೋರ್ ಎಲ್ಲ ಕ್ಲೋಸ್ ಮಾಡಿ ವಿಡಿಯೋ ಮಾಡ್ತಿದ್ರು ಕೂಡ ಸೊ ವಾಯ್ಸ್ ಕ್ಯಾಪ್ಚರ್ ಆಗ್ತಿದೆ. ಸೊ ದಯವಿಟ್ಟು ಇಗ್ನೋರ್ ಮಾಡಿ ಅಂತ ಹೇಳ್ತಾ, ಸೊ ಇವಾಗ ಥರ ಮಾಡ್ತೀರಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ವಿಷಯ ಅಂತಂದರೆ, ಸೊ ಸಾಮಾನ್ಯವಾಗಿ ನಾವೆಲ್ಲ ಕೂತು ಕೆಲಸ ಮಾಡಿರ್ತೀವಲ್ವ. ಸೊ ಕೂತು ಕೆಲಸ ಮಾಡೋದಕ್ಕಾಗಿರಲಿ ಅಥವಾ ತುಂಬ ಸ್ಟ್ರೆಸ್ ತೊಗೊಂಡ್ರೆ ಆಗಿರಲಿ, ಅಥವಾ ಬ್ಲಡ್ ಸರ್ಕ್ಯುಲೇಷನ್ಸ್ ಇಲ್ಲ ಅಂತಂದರೆ, ಅಥವಾ ಮೆಡಿಕೇಷನಲ್ಲಿ ನಾವಿದ್ದರೆ, ಸೊ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಪಾದ ಬರುತ್ತಲ್ಲ, ಪಾದ ಆ್ಯಂಕಲ್ಲು ಕಾಲು ಸೊ ಊದ್ಕೊಳ್ಳೋ ಅಂಥದ್ದು, ಇದು ಇಟ್ಸ್ ಕಾಮನ್. ಸೊ ನಾನು ಇನಿಷಿಯಲಿ ನನಗೆ ಫುಲ್ ಹೆದರಿಕೆ ಆಗೋಗಿತ್ತು, ಏನಪ್ಪ ಇದು ಹಿಂಗಾಗೋಯ್ತಲ್ಲ, ಏನದು ಸಮಸ್ಯೆನೇ ಏನು ಅಂತ. ಸೊ A to Z ಏನೆಲ್ಲ ಟೆಸ್ಟ್ ಇದೆ ಎಲ್ಲನೂ ಟೆಸ್ಟ್ ಮಾಡಿಕೊಂಡೆ, ಬಟ್ ಗಾಡ್ ಗ್ರೇಸ್ ಎಲ್ಲ ನಾರ್ಮಲ್ ಆಗಿತ್ತು. ಬಟ್ ನನಗೇನು ಸಜೆಸ್ಟ್ ಮಾಡಿದ್ದು ಡಾಕ್ಟ್ರು ಅಂತಂದರೆ, ಇಟ್ಸ್ ಬಿಕಾಸ್ ಆಫ್ ನಾವು ಕೂತ್ಕೊಂಡು ಕೆಲಸ ಮಾಡ್ತೀವಲ್ವ, ಸೊ ಬಿಕಾಸ್ ಆಫ್ ದ್ಯಾಟ್. ಆ್ಯಂಡ್ ನಾವು ಓಡಾಡ್ಕೊಂಡು ಕೆಲಸ ಮಾಡಿದ್ರೆ ನಮ್ಮ ದೇಹಕ್ಕೆ ಏನೆಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ ಬೇಕೋ ಅದೆಲ್ಲ ನಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಸೊ ಈ ಲೈಕ್ ಆಬ್ವಿಯಸ್ಲಿ ನಮ್ಮ ಕೆಲಸ ಇರೋದು ಹಾಗೆಯೇ, ಒಂದೇ ಕಡೆ ಕೂತ್ಕೊಂಡು ನಾವು ಕೆಲಸ ಮಾಡ್ತಿರ್ತೀವಿ. ನಮಗೆ ಇದರ ಜೊತೆಗೆ ಒಬಿಸಿಟಿ ಬರೋದಾಗಿರಲಿ, ಅಥವಾ ತೂಕ ಹೆಚ್ಚಾಗೋದಾಗಿರಲಿ, ಅಥವಾ ನಮಗೆ ಹೊಟ್ಟೆ ಆಗದೇ ಇರೋದಾಗಿರಲಿ, ಆ್ಯಂಡ್ ಸುಮಾರು ಒಂದಷ್ಟು ಸಣ್ಣ ಪುಟ್ಟ ಎಲ್ಲ ಸಮಸ್ಯೆಗಳು ಬರುತ್ತಲ್ಲ. ಸೊ ಹಾಗೆ ಇದು ಕೂಡ ಅಷ್ಟೇ. ಆ್ಯಂಡ್ ಬ್ಯಾಕ್ ಪೇನ್ ಬರೋದಾಗಿರಲಿ, ಆ್ಯಂಡ್ ನೆಕ್ ಪೇನ್ ಬರೋದು, ಆ್ಯಂಡ್ ಮುಖ್ಯವಾಗಿ ಕಾಲುಗಳು ಊದ್ಕೊಳ್ಳೋದು. ಸೊ ಇದನ್ನೆಲ್ಲನೂ ಸೊ ಇಟ್ಸ್ ಬಿಕಾಸ್ ಆಫ್ ನಾವು ಕೆಲಸ ಮಾಡ್ತಿರೋ ಅಂಥದ್ದು ನಮ್ಮ ವರ್ಕ್ ಕಲ್ಚರ್ ಆ್ಯಂಡ್ ಬಿಕಾಸ್ ಆಫ್ ಸ್ಟ್ರೆಸ್. ಆ್ಯಂಡ್ ಆ ಸ್ಟ್ರೆಸ್ಸಿಗೆ ನಾವು ಕೂತ್ಕೊಂಡಿರೋ ಜಾಗದಲ್ಲೇ ನಾವು ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗದೇ ಇರೋದ್ರಿಂದ ಸೊ ಆ ಥರದ್ದೆಲ್ಲನೂ ಸಮಸ್ಯೆಗಳು ಆಗ್ತಿದೆ. ಓಕೆನಾ, ಇದು ಒಂದು ಕಾಸ್. ಆ್ಯಂಡ್ ನಿಮ್ಗೆ ಸೀರಿಯಸ್ ಆಗಿ ನಿಮ್ಗೆ ಏನಾದರೂ, ಆ್ಯಂಡ್ ಇನ್ನೊಂದು ಯಾಕೆ ಕಾಲುಗಳು ಊದ್ಕೊಳ್ಳುತ್ತೆ ಅಂದರೆ, ಇನ್ನೊಂದು ಕೂಡ ಸಮಸ್ಯೆ ಇರುತ್ತೆ. ನಿಮಗೆ ಲಂಗ್ಸಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಕಿಡ್ನಿಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಕಾಲುಗಳು ಊದ್ಕೊಳ್ಳುತ್ತೆ. ಆ್ಯಂಡ್ ಅದಕ್ಕೂ ನೀವು ದಯವಿಟ್ಟು ಮ್ಯಾಚ್ ಮಾಡಬೇಡಿ. ನಾನು ಬರೀ ಇದು ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ವರ್ಕ್ ಪ್ರೆಷರ್ ಆದಾಗ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋದಕ್ಕೆ ಮಾತ್ರ ನಾನು ಹೇಳ್ತಿರೋದು. ಆ್ಯಂಡ್ ಇದಕ್ಕೂ ದಯವಿಟ್ಟು ಕಂಪೇರ್ ಮಾಡ್ಕೊಬೇಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದಕ್ಕೆ ಬೇರೆ ಸಿಂಪ್ಟಮ್ಸ್ ಇರುತ್ತೆ. ಆ್ಯಂಡ್ ಎಸ್ ಅಫ್ಕೋರ್ಸ್ ಇದು ಕೂಡ ಒಂದು ಪಾರ್ಟ್ ಆಗಿರುತ್ತೆ. ಸೊ ಆ ಥರ ತೀರಾ ನಿಮಗೆ ಎಕ್ಸ್ಟ್ರೀಮ್ ಲೆವೆಲಾಗಿ ನಾನು ಹೇಳ್ತೀನಿ ಆ ರೆಮಿಡಿಯೆಲ್ಲ ಫಾಲೋ ಮಾಡಿ ನಿಮ್ಗೆ ಆಗಿಲ್ಲ, ರೆಡ್ಯೂಸ್ ಆಗಿಲ್ಲ ಅಂತಲೇ, ಸೊ ದಯವಿಟ್ಟು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇಟ್ ಇಸ್ ಎ ವೆರಿ ಸೀರಿಯಸ್ ಇಶ್ಯೂ. ಓಕೆನಾ, ಸೊ ಅದು ಪಕ್ಕಕ್ಕೆ ಇಡೋಣ. ಸೊ ನಾನು ಸದ್ಯಕ್ಕೆ ಇದೇನು ನಮ್ಮ ವರ್ಕ್ ಕಲ್ಚರಲ್ಲಿ ನಮಗೇನು ಸಮಸ್ಯೆ ಆಗುತ್ತೆ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಸಾಮಾನ್ಯವಾಗಿ ನನಗೇನು ಸಜೆಸ್ಟ್ ಮಾಡಿದ್ದು ಅಂತಂದರೆ, ಸೊ ನಾವು ಮಲ್ಕೊಂಡಾಗ 2 ಪಿಲ್ಲೋ ಅಥವಾ 3 ಪಿಲ್ಲೋನ ಕಾಲು ಕೆಳಗಡೆ ಇಟ್ಟು, ಸೊ ನಮ್ಮ ಕಾಲು ಸ್ವಲ್ಪ ಹೈಟ್ ಬರಬೇಕು. ಸೊ ಕಾಲನ್ನ ಮೇಲೆ ಎತ್ತಿ ಮಲ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಚೆನ್ನಾಗಾಗುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾದಾಗ ಸೊ ಅದು ಸ್ವೆಲ್ಲಿಂಗ್ ಎಲ್ಲ ಏನಿರುತ್ತೆ ಅದು ಹೋಗುತ್ತೆ. ಓಕೆನಾ, ಇದೊಂದು ನನಗೆ ಟಿಪ್ ಹೇಳಿದ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂದರೆ, ನಮ್ಮ ಆ್ಯಂಕಲ್ ಕಾಲು ಬರುತ್ತಲ್ಲ, ಸೊ ಪಾದನ ಹೀಗೆ ರೊಟೇಟ್ ಮೇಲೆ ಕೆಳಗಡೆ ಈ ಥರ ಎಕ್ಸಸೈಸ್ ಮಾಡೋದ್ರಿಂದ, ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಅಥವಾ ಕ್ಲಾಕ್ ವೈಸ್, ಸೊ ಈ ಥರ ನಮ್ಮ ಕಾಲುಗಳನ್ನು ಪಾದ ಸ್ಪೆಷಲಿ ನಾವು ಈ ಥರ ಎಕ್ಸಸೈಸ್ ಮಾಡೋದ್ರಿಂದ ಅದು ಕೂಡ ಸ್ವೆಲ್ಲಿಂಗ್ನ ಕಡಿಮೆ ಮಾಡುತ್ತೆ.
ಆ್ಯಂಡ್ ಇನ್ನೊಂದು ಏನಪ್ಪ ಹೇಳಿದ್ರು ಅಂತಲೇ ಚೆನ್ನಾಗಿ ವಾಕ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಿಮ್ಗೆ ಟೈಮ್ ಸಿಕ್ಕಿದಾಗ ಲೈಕ್ 20 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ. ಎಸ್ ಅಫ್ಕೋರ್ಸ್ ಆಗಲ್ಲ, ಸಮ್ಟೈಮ್ಸ್ ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನಾವು ನಮ್ಮ ಲೈಕ್ ಅಡ್ವೈಸ್ ಮಾಡೋದನ್ನು ತೊಗೋಬೇಕಾಗತ್ತೆ. ನಮ್ಮ ಹೆಲ್ತಿಗೆ ನಾವು ಕೂಡ ಹೊಣೆ ಆಗಿರ್ತೀವಲ್ಲ, ಸೊ ನಾವು ಕೂಡ ಕಾಶಿಯಸ್ ಆಗಿದ್ದು ಏನು ಬೇಕು ಪ್ರಿಕಾಷನ್ಸ್ ನಾವು ಮಾಡ್ಕೋಬೇಕಾಗತ್ತೆ. ತೀರಾ ಎಕ್ಸ್ಟ್ರೀಮ್ಗೆ ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ವಾಕ್ ಮಾಡಿ ಅಂತ ವಾಕ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅದು ಕೂಡ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ, ನೀವು ಯಾವುದಾದ್ರೂ ಆಯುರ್ವೇದಿಕ್ ಆಯಿಲ್ಲು ಸೊ ಅಥವಾ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ ಕಾಲಿಗೆ. ಸೊ ಅದು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅಲ್ಲಲ್ಲಿ ಗಂಟುಗಳು ಕೂಡ ಕಟ್ಕೊಂಡ್ಬಿಟ್ಟಿರುತ್ತೆ ಕಾಲುಗಳಲ್ಲಿ. ಸೊ ಅದು ಕೂಡ ಜಾಸ್ತಿ ಟೈಮೆಲ್ಲ ಅದನ್ನು ಬಿಡೋದಕ್ಕೆ ಹೋಗ್ಬಿಡಿ, ಬಿಕಾಸ್ ಕಾಲಲ್ಲಿ ಗಂಟುಗಳು ಇಡಬಾರ್ದು. ಸೊ ಅದು ಕೂಡ ನಮಗೆ ಸಮಸ್ಯೆ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಫ್ಯೂಚರಲ್ಲಿ. ಸೊ ಆದಷ್ಟು ಅದನ್ನೆಲ್ಲ ಹೋಗ್ಸೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ. ನಿಮ್ಮ ಮನೇಲಿ ಯಾರಿಗಾದ್ರೂ ಹೇಳಿ ಸೊ ಚೆನ್ನಾಗಿ ಪ್ರೆಷರ್ ಕೊಟ್ಟು ಆಯಿಲ್ ಮಸಾಜ್ ಮಾಡೋದ್ರಿಂದ ಸೊ ಕಂಟಿನ್ಯೂಸ್ ಆಗಿ ಬಿಡದೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಅಥವಾ ನಿಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆವಾಗ ಚೆನ್ನಾಗಿ ಆಯಿಲ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಆಯುರ್ವೇದಿಕ್ ಆಯಿಲ್ ಇದ್ದರೆ ಇಟ್ಸ್ ಸೂಪರ್. ಸೊ ನೋಡಿ ಯಾವುದೋ ಚೆನ್ನಾಗಿ ಆಯುರ್ವೇದಿಕ್ ಆಯಿಲ್ ಇದ್ದರೆ, ಅಥವಾ ಇಲ್ಲ ಅಂತಂದರೆ ನಿಮಗೆ ಕೋಕೋನಟ್ ಆಯಿಲು ಅಷ್ಟೇ. ಬಟ್ ತುಂಬ ಸೂಪರಾಗಿ ವರ್ಕೌಟ್ ಆಗೋದು ಆಯುರ್ವೇದಿಕ್ ಆಯಿಲು. ಸೊ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಆಯಿಲ್ ಹಾಕಿ, ಓಕೆನಾ. ಆ್ಯಂಡ್ ಅದಾದಮೇಲೆ ಇನ್ನೊಂದು ರಿಲ್ಯಾಕ್ಸೇಷನ್ ಕೊಡೋದೇನು ಅಂತಂದರೆ, ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ನಿಮ್ಮ ಕಾಲುಗಳನ್ನು ಅದರಲ್ಲಿ ಇಡೋದು. ಸೊ ಇದು ಕೂಡ ತುಂಬ ರಿಲ್ಯಾಕ್ಸೇಷನ್ ಕೊಡುತ್ತೆ ಆ್ಯಂಡ್ ರಿಲ್ಯಾಕ್ಸ್ ಮಾಡುತ್ತೆ ನಮ್ಮ ಬಾಡಿನ. ಸೊ ಇದು ಕೂಡ ಟಿಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ, ಯೂಸ್ಫುಲ್ ಆಗುತ್ತೆ. ಸೊ ಇದನ್ನೆಲ್ಲ ನಾನು ಫಾಲೋ ಮಾಡ್ಕೊಂಬಂದಿದ್ದೀನಿ. ಸೊ ಗ್ರ್ಯಾಜುವಲಿ ರೆಡ್ಯೂಸ್ ಆಗಿದೆ. ಆ್ಯಂಡ್ ಸ್ಲಿಪ್ಪರು ಕೂಡ ಮ್ಯಾಟ್ರ್ ಆಗುತ್ತೆ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ನಾವು ಹಾರ್ಡಾಗಿರೋ ಸೋಲ್ನ ಏನಾದರೂ ನಾವು ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡ್ತಿದ್ರೆ ಅದು ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಕೆಲವ್ರಿಗೆ ಹೀಲ್ಸ್ ಹಾಕ್ಕೊಂಡು ಅಭ್ಯಾಸ ತಪ್ಪೋಗಿದ್ರೆ ಅವ್ರಿಗೂ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಇವಾಗ ನೋಡಿ ಎಲ್ಲರೂ ಸ್ಪೋರ್ಟ್ಸ್ ಶೂಸ್ ಆಗಿರ್ಬೋದು ಅಥವಾ ಶೂಸ್ ಜಾಸ್ತಿ ಟ್ರೆಂಡಿಂಗಲ್ಲಿದೆ ಇವಾಗ. ಎಲ್ಲರೂ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಸೊ ಮನೇಲಿರೋರು ಆಗಿರ್ಬೋದು, ಸೊ ಎಲ್ಲರೂ ಶೂಗೆ ಅಡಿಕ್ಟ್ ಆಗ್ತಿದ್ದಾರೆ. ವೈ? ಬಿಕಾಸ್ ಅದು ಸೋಲು ಈಕ್ವಲ್ ಆಗಿರುತ್ತೆ ಅಂತ, ಇಟ್ಸ್ ಕಂಫರ್ಟಬಲ್ ಆಗಿದೆ ಅಂತ. ಸೊ ಆ ಥರದ್ದೆಲ್ಲ ಸ್ಲೋಲು ಯಾವತ್ತೂ ಫ್ಲ್ಯಾಟ್ ಆಗಿರೋದನ್ನು ನೋಡಿ ನೀವು ಕಂಟಿನ್ಯೂಸ್ ಆಗಿ ನೀವು ನಿಂತ್ಕೊಂಡು ಕೆಲಸ ಮಾಡೋದಾಗಿರಲಿ ಅಥವಾ ಕೂತ್ಕೊಂಡು ಕೆಲಸ ಮಾಡೋದಾಗಿರಲಿ ಅಥವಾ ನಿಮಗೆ ವಾಕ್ ಮಾಡೋದೆಲ್ಲ ಜಾಸ್ತಿ ಇದ್ದರೆ, ಸೊ ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಸೊ ಸಾಫ್ಟಾಗಿರೋದನ್ನು ಸಾಫ್ಟಾಗಿರೋದನ್ನು ನೋಡಿಕೊಂಡು ನೀವು ಸ್ಲಿಪ್ಪರ್ನ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಅದರಲ್ಲೂ ಕೂಡ ನಿಮ್ಗೇನಾದರೂ ವೇರಿಯೇಷನ್ ಆದರೆ ಕಾಲುಗಳು ಉತ್ಕೊಳ್ಳುವಂಥದ್ದು ಇರುತ್ತೆ. ಸೊ ಇದೆಲ್ಲ ಲೈಕ್ ಸಾಮಾನ್ಯವಾಗಿ ನಾನು ನೋಡ್ಕೊಂಡು ಬಂದಿರೋವಂಥದ್ದು. ಸೊ ಇದನ್ನೆಲ್ಲ ಮಿಸ್ಟೇಕ್ಸ್ ಮಾಡಬೇಡಿ. ಆ್ಯಂಡ್ ಜಾಸ್ತಿ ಹೀಲ್ಸ್ ಎಲ್ಲ ಜಾಸ್ತಿ ಬಳಸೋದಕ್ಕೆ ಹೋಗಬೇಡಿ. ಆ್ಯಂಡ್ ಸಮ್ ಪಾಯಿಂಟ್ ಆಫ್ ಫ್ರೆಂಡ್ಸ್ ಸ್ಪೆಷಲಿ ಲೈಕ್ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ ಫ್ಯೂಚರಲ್ಲಿ. ಸೊ ಜಾಸ್ತಿ ಹೀಲ್ಸ್ ಎಲ್ಲನೂ ಜಾಸ್ತಿ ಬಳಸೋದಕ್ಕೆ ಹೋಗಬೇಡಿ. ಸಮ್ಟೈಮ್ಸ್ ಎಸ್ ಅಫ್ಕೋರ್ಸ್ ನೀವು ಫಂಕ್ಷನ್ ಇದ್ದಾಗ ರೇರಾಗಿ ಯಾವಾಗಾದರೂ ಯೂಸ್ ಮಾಡಿ, ಕಂಟಿನ್ಯೂಸ್ ಆಗಿ ಅದನ್ನು ಯೂಸ್ ಮಾಡಬೇಡಿ, ಬಿಕಾಸ್ ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್. ಆ್ಯಂಡ್ ನಮ್ಮ ಸ್ಪೈನ್ ಹೀಗಿರುತ್ತಲ್ಲ, ಸೊ ಹೀಲ್ಸ್ ಹಾಕಿ ಹೀಗೆ ಹೋಗಿರುತ್ತೆ ಅದು. ಆ್ಯಂಡ್ ತುಂಬಾ ಎಫೆಕ್ಟ್ ಕೊಡುತ್ತೆ. ಸೊ ಈ ಪೋರ್ಷನ್ನು ಮುಖ್ಯವಾಗಿ ತುಂಬಾ ಪೇನ್ ಆಗುತ್ತೆ ಆ್ಯಂಡ್ ಪ್ರಾಬ್ಲಮ್ ಕೊಡುತ್ತೆ ಫ್ಯೂಚರಲ್ಲಿ. ಸೊ ಹೀಲ್ಸ್ ಹಾಕೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಯಾವಾಗಾದರೂ ಹಾಕ್ಕೊಳ್ಳೇಬೇಡಿ ಅಂತ ಹೇಳಲ್ಲ. ಹೀಲ್ಸ್ ಇರೋದೇ ಹೆಣ್ಮಕ್ಳಿಗೆ ಹಾಕ್ಕೊಳ್ಳೋದಕ್ಕೆ, ಫ್ಯಾಷನ್ಗೆ ಆ್ಯಂಡ್ ನಮಗೋಸ್ಕರ ಇರೋದು. ಬಟ್ ನಮಗೆ ಗೊತ್ತಿರಬೇಕು ನಾವು ಎಷ್ಟರಲ್ಲಿ ಲಿಮಿಟಲ್ಲಿ ಇರಬೇಕು, ನಮ್ಮ ಬಾಡಿಗೆ ಅದು ಎಷ್ಟು ಮಟ್ಟಿಗೆ ಅದು ತೊಗೊಳ್ತಿದೆ ಆ ಬೇಸಿಸ್ ಮೇಲೆ ನೋಡಿ ಅದನ್ನು ಕೇರ್ಫುಲ್ಲಾಗಿ ಯೂಸ್ ಮಾಡಿ, ಓಕೆನಾ. ಸ್ಯಾಂಡಲ್ಸು ಸೊ ಒಂದಷ್ಟು ಗೊತ್ತಿರೋ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ 100% ನೀವೆಲ್ಲ ಟ್ರೈ ಮಾಡ್ಬೋದು, ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಟ್ರೈ ಮಾಡಿ ಯೂಸ್ಫುಲ್ ಆದರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, 100% ಯೂಸ್ ಆಗುತ್ತೆ. ಆ್ಯಂಡ್ ನಿಮಗೂ ಯೂಸ್ ಆಗಿದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನೀವು ನಿಮಗೆ ಯೂಸ್ ಆಗಿದೆಯಾ ಅಂತ. ಸೊ ಖುಷಿ ಆಗುತ್ತೆ ನನಗೆ ನಿಮಗೆ ಯೂಸ್ ಆಗಿದೆ ಅಂತ ತಿಳ್ಕೊಂಡು. ಸೊ ಅಷ್ಟೇ ಗೈಸ್. ಸೊ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಏನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳಿದಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ, ಐ ಆಮ್ ಬ್ಲೆಸ್ ಮೀ, ಆ್ಯಂಡ್ ಸೈನಿಂಗ್ ಆಫ್. ಬಾಯ್.